Hello students, welcome to today's orientation. ನಾನು ನಮಗೆ ಇವತ್ತು ನಮ್ಮ 10th ಸ್ಟ್ಯಾಂಡರ್ಡ್ನಲ್ಲಿ ಇಂಗ್ಲಿಷ್ ಸಿಲೆಬಸ್ನಲ್ಲಿ ನಾವು ಏನೇನೆಲ್ಲ ಕಲ್ತ್ಕೋತೀವಿ, ಯಾವ್ಯಾವ್ದಕ್ಕೆ ಎಷ್ಟು ವೇಟೇಜ್ ಇದೆ, ಹೇಗೆ ಇದನ್ನೆಲ್ಲ ಕಲ್ತ್ಕೊಳ್ಳೋದು, ಒಂದು ಪ್ಲ್ಯಾನ್ ಮಾಡೋದು ಹೇಗೆ, ಇದನ್ನೆಲ್ಲ ಇಷ್ಟು ಟೈಮ್ ಪೀರಿಯಡಲ್ಲಿ ಹೇಗೆ ಮುಗಿಸ್ಕೊಳ್ಳೋದು ಅಂತೆಲ್ಲ ನೋಡೋಣ. ಫಸ್ಟ್ ಆಫ್ ಆಲ್ 10th ಸ್ಟ್ಯಾಂಡರ್ಡ್ ಅಂದಿದ ತಕ್ಷಣ ಎಲ್ಲರಿಗೂ ಒಂಥರ ಪ್ರೆಷರ್ ಇರುತ್ತೆ ಅಲ್ವಾ, ನನ್ನ ಪರ್ಸೆಂಟೇಜ್ ಎಷ್ಟು ಮುಖ್ಯ ಆಗುತ್ತೆ ಅಂತ. ನೀವು ಪರ್ಸೆಂಟೇಜ್ ಮುಖ್ಯ ಅನ್ನೋದ ಟೈಮಲ್ಲಿ ಬರೀ ಕೋರ್ ಸಬ್ಜೆಕ್ಟ್ ಅಷ್ಟೇ ಅಲ್ಲ, ಲ್ಯಾಂಗ್ವೇಜಸ್ ಕೂಡ ನೀವು ಪ್ರಿಫರೆನ್ಸ್ ಕೊಡಲೇಬೇಕಾಗ್ತಾ ಹೋಗುತ್ತೆ. ಇವಾಗ ನೀವು ಮ್ಯಾಥಮ್ಯಾಟಿಕ್ಸಲ್ಲಿ, ಸೋಷಲಲ್ಲಿ, ಸೈನ್ಸ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಇಂಗ್ಲೀಷ್ನಲ್ಲಿ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ನಲ್ಲಿ ಮಾರ್ಕ್ಸ್ ಡ್ರಾಪ್ ಆದರೆ ಇಟ್ ವಿಲ್ ಅಫೆಕ್ಟ್ ಯುವರ್ ಎಂಟೈರ್ ಪರ್ಸೆಂಟೇಜ್ ಸ್ಟೂಡೆಂಟ್ಸ್. ಸೊ ಮೇಕ್ ಶ್ಯೂರ್ ಯು ಗಿವ್ ಈಕ್ವಲ್ ವೇಟೇಜ್ ಆ್ಯಂಡ್ ಇಂಪಾರ್ಟೆನ್ಸ್ ಟು ಲ್ಯಾಂಗ್ವೇಜಸ್ ಆಲ್ಸೋ. ಮತ್ತು ಇಂಗ್ಲೀಷ್ನಲ್ಲಿ ಇವಾಗ ನೀವು ಮ್ಯಾಥಮ್ಯಾಟಿಕ್ಸ್ನಲ್ಲಿ ಕೆಲವೊಂದು ಥಿಯರಮ್ಸ್ನ ಕಲ್ತ್ಕೋತೀರಾ, ಏನೇನೋ ಹಿಸ್ಟ್ರಿನಲ್ಲಿ ಏನೇನೋ ರಾಜರ ಬಗ್ಗೆ ಕಲ್ತ್ಕೋತೀರಾ, ಅದನ್ನೆಲ್ಲ ನಿಮಗೆ ಎಷ್ಟು ಡೇ ಟು ಡೇ ಯೂಸಿಗೆ ಬರುತ್ತೋ ಇಲ್ವೋ, ಬಟ್ ನಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಲಿಟ್ರೇಚರ್ ಆಗಿರ್ಬೋದು, ದ ಇಂಗ್ಲೀಷ್ ಗ್ರಾಮರ್, ಇಂಗ್ಲೀಷ್ ವೊಕ್ಯಾಬ್ಯುಲರಿ ಇದೆಯಲ್ಲ, ಇಟ್ ವಿಲ್ ಕಮ್ ಟು ಯುವರ್ ಯೂಸ್ ಎವ್ರಿ ಡೇ. It is so important for you to know the concepts. It is very important for you to know and understand and analyze for all these particular things. So ನಾನು ನಿಮಗೆ ಇವತ್ತಿನ ನಮ್ಮ ಓರಿಯೆಂಟೇಷನಲ್ಲಿ I will be giving you a detailed explanation about the syllabus as well as vocabulary. I'll be giving you a detailed, slide wherein I will show you how much marks you can score from which parts. So ಹಾಗಾಗಿ make sure you give equal importance to whatever I say. Make notes, please make notes. ಡೇ ಒನ್ನಿಂದ ಪ್ರೋಗ್ರೆಸ್ ಕೊಡ್ತಾ ಹೋಗೋಣ, ಸೊ ದಟ್ ನಮಗೆ ಎಕ್ಸಾಮ್ ಟೈಮ್ನಲ್ಲಿ ಪೈಲಪ್ ಆಗಬಾರ್ದು. ನಾವು ಎಕ್ಸಾಮ್ ಟೈಮಲ್ಲಿ ಬರೀ ನಾವು ರಿವಿಷನ್ ಇಟ್ಕೊಳ್ಬೇಕು, ಕಲ್ತ್ಕೊಳ್ಳೋದನ್ನು ಲಾಸ್ಟ್ ಮೊಮೆಂಟಿಗೆ ಇಟ್ಕೊಳ್ಬಾರ್ದು. ಸೊ ಹಾಗಾಗಿ ಫ್ರಮ್ ನೌ ಆನ್ ಸಿಲೆಬಸ್ ಕೊಡ್ತೀನಿ, ಅದ್ರ ಜೊತೆಗೆ ಪ್ರತಿಯೊಂದು ದಿನಾನೂ ಯು ವಿಲ್ ಹ್ಯಾವ್ ಆಕ್ಸೆಸ್ ಟು ಆಲ್ ದ ಪರ್ಟಿಕ್ಯುಲರ್ ಚಾಪ್ಟರ್ಸ್, ಪೋಯಮ್ಸ್ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು. ಮೇಕ್ ಶೋರ್ ಯು ಪ್ಲ್ಯಾನ್ ಯುವರ್ ಟೈಮ್ ಟೇಬಲ್ ಇನ್ ಸಚ್ ಅ ವೇ ದಟ್ ಎಕ್ಸಾಮ್ಗೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸ್ ಸ್ಟಾರ್ಟ್ ಆಗುವಷ್ಟೊತ್ತರೊಳಗೆ ನೀವು ರಿವಿಷನ್ಸ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇರಬೇಕು. ಸೊ ಹಾಗಾಗಿ ಯಾವುದಕ್ಕೆ ನಾನು ಹೆಚ್ಚು ವೇಟೇಜ್ ಕೊಡಬೇಕು, ಯಾವುದಕ್ಕೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಎಷ್ಟು ಎಕ್ಸಾಂಪಲ್ಸ್ನ ನಾನು ಸಾಲ್ವ್ ಮಾಡಬೇಕಾಗುತ್ತೆ, ಯಾವ ಪೇಪರ್ಸ್ನ ನಾನು ರೆಫರ್ ಮಾಡಬೇಕು, ಇದನ್ನೆಲ್ಲನೂ ಐ ಬಿ ಗಿವಿಂಗ್ ಯು ಇನ್ ದಿಸ್ ಲೈವ್ ಸೆಷನ್. ಸೊ ಸ್ಟೂಡೆಂಟ್ಸ್, gear up, come sit with a notepad and make notes. Make sure you have some thing to keep yourself, make sure you have all the interest towards the live class. So let's start, students. So first I'm going to start off with giving you a detailed description about the weightage. ನಾವು ಯಾವ್ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾ ಹೋಗ್ತಾ ಆಗುತ್ತೆ ಅಂತ. ಸೊ ಫಸ್ಟ್ ನಮ್ಮ ಪ್ರೋಸನ್ನು ನಮಗೆ 20 ಮಾರ್ಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್. ಪ್ರೋಸ್ ಅಂದರೆ ಏನು? ಫ್ರಮ್ ಆಲ್ ಯುವರ್ ಲೆಸನ್ಸ್ಗಳಿಂದ ನಮಗೆ 20 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಮ್ಯಾಮ್, ಲೆಸನ್ಸ್ನ ಹೇಗೆ ಕಲ್ತ್ಕೊಳ್ಳೋದು ಅಂತ ಹೇಳಿದ್ರೆ, ಅಗೇನ್ ವಿವ್ ಕಮ್ ಅಪ್ ವಿತ್ ಅ ನೈಸ್ ಐಡಿಯಾ. ನಾನು ಏನು ಹೇಳ್ತಾ ಹೋಗ್ತೀನಿ ಅಂದರೆ, ನಿಮಗೆ ಒಂದು ಚಾಪ್ಟರ್ನ, ಸೇ ಫಾರ್ ಎಕ್ಸಾಂಪಲ್ ನಮ್ಮ ಫಸ್ಟ್ ಚಾಪ್ಟರ್ ಯಾವುದು, ಅ ಹೀರೋ ಅಂತ ಇದೆ. ನಾನಿದನ್ನು, ಈ ಸಮರಿನ ನಿಮಗೆ ಒಂಥರ ಕತೆ ರೂಪದಲ್ಲಿ ಹೇಳ್ಕೊತಾ ಬರ್ತೀನಿ. ನಿಮಗೆ ಜ್ಞಾಪಕ ಇದೆಯಾ, ನೀವು ಚಿಕ್ಕವರಿದ್ದಾಗ ಊಟ ಮಾಡ್ತಾ ಇರ್ಬೇಕಾದ್ರೆ ರಾತ್ರಿ ಹೊತ್ತು ಅಥವಾ ಮಲ್ಗೋಕ್ಕಿಂತ ಮುಂಚೆ, ಅಜ್ಜಿ ನನಗೇನಾದರೂ ಒಂದು ಕತೆ ಹೇಳು, ಅಮ್ಮ ನನಗೇನಾದರೂ ಒಂದು ಕತೆ ಹೇಳು ಅಂತ ನಾವು ಚಿಕ್ಕ ಮಕ್ಕಳಿದ್ದಾಗ ಕತೆಗಳನ್ನ ಕೇಳಿಸ್ಕೊತಾ ಇದ್ವಿ. ಅದು ನಮಗೆ ಎಷ್ಟು ಚೆನ್ನಾಗಿ ಇವತ್ತಿಗೂ ಕೆಲವೊಂದು ಕತೆಗಳ ಜ್ಞಾಪಕ ಬರ್ತಾ ಹೋಗುತ್ತೆ ಅಲ್ವಾ. ಕೆಲವು ಸರ್ತಿ ಅಮ್ಮಂದರು ಚಂದಮಾಮನ ತೋರಿಸಿ ಒಂದು ಕತೆಗಳ ಹೇಳಿರ್ತಾರೆ. ಮತ್ತು ಈ ಒಂದು ಕಾಲದಲ್ಲಿ ಒಂದು ರಾಜ ಇದ್ದ, ದಿಸ್ ಇಸ್ ಹೌ ಎವ್ರಿ ಸ್ಟೋರಿ ಸ್ಟಾರ್ಟ್ಸ್ ಅಲ್ವಾ. ಸೊ ನಾವು ಅದನ್ನೆಲ್ಲ ಕೇಳ್ತಾ ಬಂದಿದ್ದೀವಿ. ಅದು ಎಷ್ಟು ಚೆನ್ನಾಗಿ ನಮ್ಮ ಮನಸ್ಸಿನಲ್ಲಿ ಒಂಥರ ಭಾರ ಊರ್ಬಿಟ್ಟಿರುತ್ತೆ. ಅದೇ ರೀತಿ ನಾನು ನಮಗೆ ಒಂದು ಆಲ್ಮೋಸ್ಟ್ ಒಂದಷ್ಟು ಪ್ರೋಸ್ ಮತ್ತು ಪೋಯಟ್ರಿ ಎಲ್ಲ ಇದೆ. ನಾನು ಏನು ಮಾಡ್ತೀನಿ ಅಂದರೆ, ನಿಮಗೆ ಎಲ್ಲರಿಗೂ ಕೂತ್ಕೊಂಡು ಕತೆ ರೂಪದಲ್ಲಿ ಅದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಕತೆ ರೂಪದಲ್ಲಿ ಹೇಳೋದಷ್ಟೇ ಅಲ್ದಿರಾ ಅದನ್ನು ನಿಮಗೆ ಆನಿಮೇಷನ್ಸ್ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ಸೊ ಇಟ್ ವಿಲ್ ಬಿ ಸೋ ಇಂಟ್ರೆಸ್ಟಿಂಗ್ ಟು ಲರ್ನ್ ಆಲ್ ದೀಸ್ ಪ್ರೋಸ್ ಆ್ಯಂಡ್ ಪೋಯಟ್ರಿ. ಒಂಥರ ನಿಮಗೆ ದಿಸ್ ಕಾನ್ಸೆಪ್ಟ್ ವಿಲ್ ಕಮ್ ಅಂಡ್ ಸ್ಟಿಕ್ ಇನ್ ಯುವರ್ ಹೆಡ್. ನಿಮಗೆ ಅದು ಮರೆಯೋದಕ್ಕೆ ಚಾನ್ಸೇ ಇರೋದಿಲ್ಲ. ಆ ಥರ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಥಿಂಗ್ ಟು ವರಿ, ನಥಿಂಗ್ ಡಿಫಿಕಲ್ಟ್, ದೆರ್ ಇಸ್ ನೋ ಹಾರ್ಡ್ಶಿಪ್ ಆಟ್ ಆಲ್. ಓಕೆ, ಸೊ ಫ್ರಮ್ ಪೋಸ್
ಫ್ರಮ್ ಪ್ರೋಸ್ ವಿ ವಿಲ್ ಬಿ ಗೆಟಿಂಗ್ 20 ಮಾರ್ಕ್ಸ್ ಆಯಿತಾ. ಅದಾಗಿದ್ಮೇಲೆ ಪೋಯಟ್ರಿನಲ್ಲಿ 16 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಪೋಯಟ್ರಿನಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್, ಮೆಮೊರೈಸೇಷನ್ಗೆ ಅಂತ 2 ಪೋಯಮ್ ಇರುತ್ತೆ. ಆ 2 ಪೋಯಮ್ ಯಾವುದು ಅಂತ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡನ್ನು ತೋರಿಸ್ತೀನಿ. ಆ 2 ಪೋಯಮ್ ನಾವು ಕೆಲವೊಂದಷ್ಟು ಸಾಲುಗಳನ್ನ ನೀವು ಕಲ್ತ್ಕೊಳ್ಬಿಟ್ರೆ ನಿಮಗೆ 4 ಮಾರ್ಕ್ಸ್ ಪೋಯಮಿಂದ ಗ್ಯಾರಂಟಿ. ಅಗೇನ್ 4 ಮಾರ್ಕ್ಸ್ ಬರಬೇಕು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ನಲ್ಲಿ ಹೇಗೆ ಕೊಟ್ಟಿದ್ದಾರೋ ಹಾಗೆ ನೀವು ರೆಪ್ಲಿಕೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಓನ್ಲಿ ದೆನ್ ಯು ವಿಲ್ ಬಿ ಗೇನಿಂಗ್ ದೋಸ್ 4 ಮಾರ್ಕ್ಸ್. ಸೊ ದೋಸ್ 4 ಮಾರ್ಕ್ಸ್ ವಿಚ್ ಯು ಹ್ಯಾವ್ ಟು ಮೆಮರೈಸ್, ಐ ವಿಲ್ ಟೀಚ್ ಯು ದ ಟೆಕ್ನಿಕ್ಸ್ ಟು ಮೆಮರೈಸ್ ಆಲ್ಸೋ. ಸೊ ಡೋಂಟ್ ವ್ಯಾರಿ. ನೆಕ್ಸ್ಟ್ ಸಪ್ಲಿಮೆಂಟರಿ ರೀಡಿಂಗ್ ಇಂದ 4 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸಪ್ಲಿಮೆಂಟರಿ ರೀಡಿಂಗ್ ಅಗೇನ್ ವಿ ಹ್ಯಾವ್ 4 ಸಪ್ಲಿಮೆಂಟ್ರಿ ರೀಡಿಂಗ್ ವಿಚ್ ಇಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಅದು ಕೂಡ ನೀವು ಕಥೆ ರೂಪದಲ್ಲಿ ಅರ್ಥ ಮಾಡಿಕೊಂಡ್ರೆ 1 ಮಾರ್ಕ್ ಕ್ವೆಶನ್ಸ್ ಕೇಳ್ತಾರೆ ನಿಮಗೆ ಅಷ್ಟೇ. ಅಗೇನ್ ಫ್ರಮ್ ಆಲ್ ದೋಸ್ 4 ಪರ್ಟಿಕ್ಯುಲರ್ ಚಾಪ್ಟರ್ಸ್ ಯು ಕ್ಯಾನ್ ಗೆಟ್ 4 ಮಾರ್ಕ್ಸ್. Now comes the interesting part. Grammar and vocabulary, you will earn 16 marks from your grammar and vocabulary. This grammar is something that is ವೆರಿ ಇಂಪಾರ್ಟೆಂಟ್, ವೆರಿ ನೆಸೆಸರಿ. ಇವಾಗ ನಾನು ನಿಮ್ಮ ಮುಂದೆ ಬಂದು ಇಷ್ಟು ಕಾನ್ಫಿಡೆಂಟಾಗಿ ಇಫ್ ಐ ಕ್ಯಾನ್ ಕಮ್ಯುನಿಕೇಟ್ ವಿತ್ ಯು ಇನ್ ಇಂಗ್ಲಿಷ್, ಐ ಶುಡ್ ಹ್ಯಾವ್ ಅ ವೆರಿ ಗುಡ್ ಗ್ರಿಪ್ ಓವರ್ ಮೈ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ. ಸೊ these two things, not with respect to only your examination, with respect to your everyday life, if you have to go for a debate ಆಗಿರಬಹುದು, if you have to give your own speech ಆಗಿರಬಹುದು, or if you have to ಕಾನ್ವರ್ಸ್, ಬೇಸಿಕ್ ಕಮ್ಯುನಿಕೇಷನ್ ಇನ್ನೊಬ್ಬರ ಜೊತೆ ಇರ್ಕೊಳ್ಬೇಕು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಅಂತ ಹೇಳಿದ್ರೆ ದೀಸ್ ಟೂ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಯೋರ್ ಡೇ ಟು ಡೇ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆರ್ ಇನ್ ಯೋರ್ ಡೇ ಟು ಡೇ ಲೈಫ್ ಆಲ್ಸೋ. ಸೊ ಇದೆರಡು ತುಂಬಾ ಇಂಟ್ರೆಸ್ಟಿಂಗ್. ಇವಾಗ ಒಂಥರ ಹೇಗೆ ಹೇಳೋದು, ಮ್ಯಾಮ್ ಸೋಷಿಯಲ್ ಸೈನ್ಸ್ ಸಿವಿಕ್ಸ್ ಎಲ್ಲ ಸ್ವಲ್ಪ ಬೋರಿಂಗು ಮ್ಯಾಮ್, ಮತ್ತು ಇಂಗ್ಲೀಷ್ನಲ್ಲೂ ಅಷ್ಟೇ ಮ್ಯಾಮ್ ಆ ಪ್ರೋಸ್ ಎಲ್ಲ ಸ್ವಲ್ಪ ಬೋರ್ ಆಗುತ್ತೆ. ನೋ, ದೀಸ್ ಆರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ದಟ್ ವಿಲ್ ಬಿ ಟೆಲಿಂಗ್ ಯು. ಇದರೊಳಗೆ ಅಕಸ್ಮಾತ್ ಇವಾಗ ನಾನು ಎಷ್ಟು ಬರೆದ್ರೂ ಮ್ಯಾಮ್ ಮಾರ್ಕ್ಸ್ ನನಗೆ ಸಿಗೋದಿಲ್ಲ, ದೀಸ್ ಟು ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಸೊ ನೀವು ಪ್ಲ್ಯಾನ್ ಮಾಡ್ಕೊತಾ ಹೋಗಬೇಕು. ಯು ಶುಡ್ ನೋ ಗುಡ್ ಟೆಕ್ನಿಕ್ಸ್ ಟು ಸ್ಕೋರ್ ಮಾರ್ಕ್ಸ್ ಆ್ಯಂಡ್ ದೆನ್ ಹೌ ಟು ಆನ್ಸರ್ ಯುವರ್ ಕ್ವೆಶನ್ ಪೇಪರ್. ಇದೆಲ್ಲ ತುಂಬಾ ಲೆಂತಿ. ನೀವು ಎಷ್ಟು ಬರಿತಾ ಹೋದ್ರೂ ಕೆಲವು ಸರ್ತಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕನ್ವಿನ್ಸ್ ದ ಎಕ್ಸಾಮಿನರ್. ಸೊ ಹಾಗಾಗಿ ನಿಮಗೆ ಇಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡೋದು ಕಷ್ಟ ಆದರೂ ಕೂಡ ಇನ್ ದೀಸ್ ಟೂ ರೀಜನ್ಸ್ ಇಟ್ ಈಸ್ ವೆರಿ ಈಸಿ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಕಮ್ಸ್ ಯುವರ್ ಕಾಂಪ್ರಿಹೆನ್ಷನ್ ಆ್ಯಂಡ್ ಕಾಂಪೋಸಿಷನ್. ಯು ವಿಲ್ ಸ್ಕೋರ್ 24 ಮಾರ್ಕ್ಸ್. ನೀವು ಇದಿಷ್ಟಕ್ಕೂ ಕಂಪೇರ್ ಮಾಡ್ಕೊತಾ ಹೋದರೆ ದಿಸ್ ಈಸ್ ದ ಮ್ಯಾಕ್ಸಿಮಮ್ ವೇಟೇಜ್ ಆರ್ ದ ಮ್ಯಾಕ್ಸಿಮಮ್ ರೀಜನ್ that will give you good marks. ಏನಕ್ಕೆ 24 marks ಅಂತ ಹೇಳಿದ್ರೆ all your letter writing, all your report writing, all your passage writing, paragraph writing ಮತ್ತು all your graph analysis ಎಲ್ಲ ಕೂಡ ಇದರೊಳಗಡೆ ಬರುತ್ತೆ. ಇದು ಅಗೇನ್ ಇದನ್ನು ನಾನು ನಿಮಗೆ ಬೈ ಹಾರ್ಟ್ ಮಾಡಿಸೋದಕ್ಕೆ ಆಗೋದಿಲ್ಲ. ಮಕ್ಕಳ ಇದೇ ಥರ ಲೆಟರ್ ಕೇಳ್ತಾರೆ ಎಕ್ಸಾಮ್ನಲ್ಲಿ ಅಂತ ಅಲ್ಲ. ಇದೆಲ್ಲ ನೀವು ಯೋಚನೆ ಮಾಡಿ ಬೇಸ್ಡ್ ಆನ್ ಯೋರ್ ಅಬಿಲಿಟಿ ಟು ಥಿಂಕ್ ಆ್ಯಂಡ್ ರೆಸಿಪ್ರೊಕೇಟೆಡ್ ಇನ್ ಯೋರ್ ಎಕ್ಸಾಮ್ ಪೇಪರ್ಸ್ ಯು ವಿಲ್ ಬಿ ಗೆಟಿಂಗ್ 24 ಮಾರ್ಕ್ಸ್ ಫ್ರಮ್ ದಿಸ್ ರೀಜನ್. ಇದರೊಳಗೆಲ್ಲ ಏನೇನಿದೆ, ನಾವು ಎಷ್ಟಕ್ಕೆ ವೇಟೇಜ್ ಕೊಡಬೇಕು, ಹೇಗೆ ಓದಬೇಕು ಅಂತ ಐ ವಿಲ್ ಬಿ ಶೋಯಿಂಗ್ ಇಟ್ ಟು ಯು ಇನ್ ದ ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ಫಸ್ಟ್ ಒನ್ನು ನಾವು ಪ್ರೋಸ್ ಸೆಕ್ಷನಿಂದ ಯಾವ್ಯಾವ ಚಾಪ್ಟರ್ಸ್ ಇದೆ ಒಂದು ಓವರ್ಲುಕ್ ಅಷ್ಟೇ. ಅಫ್ಕೋರ್ಸ್ ನಾನು ನಿಮಗೆ ಡೀಟೇಲ್ಡ್ ಕೊಡೋಕ್ಕೆ ಹೋಗಲ್ಲ, ಯಾಕಂದರೆ ಸಮ್ಮರಿ ಅಂತ ನಾನು ಸಪ್ರೇಟಾಗೆ ಮಾಡಿ ನಿಮಗೆ ಕೊಡ್ತೀನಿ. ಸೊ ಇಲ್ಲಿ ಐ ವಿಲ್ ಜಸ್ಟ್ ಇಂಟ್ರಡ್ಯೂಸ್ ಯು ಟು ದ ನೇಮ್ಸ್ ಆಫ್ ದ ಚಾಪ್ಟರ್ಸ್. ಅ ಹೀರೋ ಅಂತ ಇಟ್ ಈಸ್ ಅ ವೆರಿ ನೈಸ್ ಚಾಪ್ಟರ್. ಇಟ್ ಈಸ್ ರಿಟನ್ ಬೈ R.K. Narayan. ಅವ್ರ ಬುಕ್ನಿಂದ ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ನಲ್ಲಿ ತೊಗೊಂಡಿರುವಂಥ ಚಾಪ್ಟರ್ ಇದು. And then there's a girl by the tracks. Again, this is based on a true incident. Gentlemen of Rio and Medio. This is also based on a true incident. ಆಮೇಲೆ Dr. B.R. Ambedkar ಅಂತ. This is again ಸೋಷಿಯಲ್ ಸೈನ್ಸ್ ಬೇಸ್ಡ್ ಚಾಪ್ಟರ್. ಅವ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಅವ್ರ ಕೊಡುಗೆ ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ, ಅವ್ರು ಹೇಗೆಲ್ಲ ಇದ್ದರು ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂಥದ್ದು. ದ ಕಾನ್ಸರ್ಟ್ ಇದು ಬಂದು ಒಂದು
ಹುಡುಗಿ ಅವ್ರ ತಮ್ಮನ ಕೊನೆ ಆಸೆನ ಹೇಗೆ ನೆರವೇರಿಸ್ತಾಳೆ ಆ ಥರ. ಮತ್ತು ದ ಡಿಸ್ಕವರಿ, the color of science, science and hope of survival. This is also a very interesting chapter. Of course, as I told you, I will not give you details. We have separate summary and we have separate introduction to all these chapters in the app that you can go through. So these are the list of prose. There are about 8 chapters, 8 prose and 8 poetry. ಇದರಿಂದ ನಿಮಗೆ, as we saw in the previous slide, ಪ್ರೋಸನ್ನು ನಮಗೆ 20 ಮಾರ್ಕ್ಸ್, ಪೋಯಿಟ್ರಿಯಿಂದ 16 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಈಗ ಪೋಯಿಟ್ರಿನಲ್ಲಿ ಯಾವ್ದ್ಯಾವ್ದಿದೆ? ಪೋಯಮ್ಸ್. ಸೊ ಪೋಯಿಟ್ರಿನಲ್ಲಿ there is a first poem, Grandma Climbs a Tree. Again, it is wonderfully exaggerated and illustrated. Quality of Mercy, ಇದು ಕೂಡ ನಿಮಗೆ ಮೆಮೊರೈಸೇಷನ್ಗೆ ಇರುತ್ತೆ. ಇದರ ಜೊತೆಗೆ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್, ಇದು ಕೂಡ ಮೆಮೊರೈಸೇಷನ್ಗೆ ಇರುತ್ತೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ 2 ಪೋಯಮ್ಸ್ನ ಟೆಕ್ಸ್ಟ್ ಬುಕ್ ಇನ್ನಲ್ಲಿ ಯಾವ ರೀತಿ ಇದೆ, however it is given in the textbook, including the punctuation marks with proper spellings and however it is given in the textbook, if you mug up these 2 particular poems, then 4 marks is guaranteed to you. They will be asking you 4 lines. If you correctly replicate the same thing on your answer paper, 4 marks is guaranteed to you. So while I've explained the Quality of Mercy poem, I've even given you tips and tricks, how to mug up a poem. How should you practice, how should you learn the concept of replicating the same in your answer paper. So make sure you go to the app and follow that particular activity. So hagagi namge poems nalli we have Grandma Climbs a Tree, Quality of Mercy, I Am the Land, The Song of India, Jazz Poem 2 and the Ballad of the Tempest and The Blind Boy Off to the Outer Space Tomorrow Morning. ನಮಗೆ ಇಷ್ಟು 8 ಪೋಯಮ್ಸ್ ಇದೆ. ಇದೆಲ್ಲದರಿಂದ ನಮಗೆ 16 ಮಾರ್ಕ್ಸ್, ಔಟ್ ಆಫ್ ವಿಚ್ 4 ಮಾರ್ಕ್ಸ್ ಇಸ್ ಫಾರ್ ಮೆಮರೈಸೇಷನ್. ಅದು ಬಿಟ್ಟರೆ 12 ಮಾರ್ಕ್ಸ್ ಇಸ್ ಗ್ಯಾರಂಟಿ ಟು ಯು ಫ್ರಮ್ ದೀಸ್ ಪರ್ಟಿಕ್ಯುಲರ್ ಪೋಯಮ್ಸ್. ಅಗೇನ್ ಪೋಯಮ್ಸ್ ಹೇಗೆ ಜ್ಞಾಪಕ ಇಟ್ಕೊಳ್ಳೋದು, ಹೌ ಟು ನಮಗೆ ವೈ ಡಿಡ್ Grandma Climb a Tree ಅಂತ ಕೇಳೋದಿಲ್ಲ. They will ask you the questions in such a way that you will have to be analyzing that particular, or you will have to analyze the situation of that particular question and answer. So Grandma Climbs a, one example ಕೊಡ್ತೀನಿ ನಿಮಗೆ, ಹೇಗೆ ಕ್ವೆಶ್ಚನ್ ಪೇಪರಲ್ಲಿ ಕ್ವೆಶ್ಚನ್ಸ್ ಕೇಳ್ತಾರೆ ಅದನ್ನು ನೀವು ಹೇಗೆ ಆನ್ಸರ್ ಮಾಡಬೇಕು ಅಂತ. Grandma Climbs a Tree ಅಲ್ಲಿ ಮೈ ಗ್ರ್ಯಾಂಡ್ ಮದರ್ ಇಸ್ ಅ ಜೀನಿಯಸ್ ಅಂತ ಫಸ್ಟ್ ಲೈನ್ ಸ್ಟಾರ್ಟ್ ಆಗುತ್ತೆ ಪೋಯಮ್ನಲ್ಲಿ. ನಿಮಗೆ ಕ್ವೆಶ್ಚನ್ ಪೇಪರಲ್ಲಿ ಯಾವ ಥರ ಬರುತ್ತೆ ಕ್ವೆಶ್ಚನ್ಸ್ ಅಂತ ಹೇಳಿದ್ರೆ, ವೈ ಇಸ್ ದ ಪೋಯಟ್ ಡಿಸ್ಕ್ರೈಬಿಂಗ್ ಹಿಸ್ ಗ್ರ್ಯಾಂಡ್ ಮದರ್ ಆಸ್ ಜೀನಿಯಸ್, ಎಕ್ಸ್ಪ್ಲೇನ್. ನಿಮಗೆ ಲೆಸನ್ಸ್ ಥರ ಇಲ್ಲಿಗೆ ಹೀಗೆ ಬಂತು, ಈ ಪ್ಯಾರಾಗ್ರಾಫ್ನ ಸೇಮ್ ಆನ್ಸರ್ ಬರುತ್ತೆ, ಅದು ಆನ್ಸರ್ ಬರುತ್ತೆ ಅಂತ ಹಂಗೆ ಆಗೋದಿಲ್ಲ. ಪೋಯಮ್ಸ್ನಲ್ಲಿ ನೀವೇನಾಗುತ್ತೆ ಅಂತ ಹೇಳಿದ್ರೆ, ಯು ವಿಲ್ ಹ್ಯಾವ್ ಟು ಅನಲೈಸ್ ದಟ್ ಆ್ಯಂಡ್ ಯು ವಿಲ್ ಹ್ಯಾವ್ ಟು ಇಂಟರ್ಪ್ರೆಟ್ ದಟ್ ಆ್ಯಂಡ್ ದೆನ್ ಪುಟ್ ಇಟ್ ಇನ್ ಯುವರ್ ಆನ್ಸರ್ ಪೇಪರ್. ಏನಕ್ಕೋಸ್ಕರ ಜೀನಿಯಸ್ ಆಗಿ ಕರೀತಾ ಇದ್ರು ಪೋಯಟ್ ಅವ್ರ ಗ್ರ್ಯಾಂಡ್ ಮದರ್ನ ಅಂತ ಹೇಳಿದ್ರೆ, even at the age of 70 she used to go climb trees. So ಹಾಗಾಗಿ ನೀವು ಅದನ್ನು ಅನಲೈಸ್ ಮಾಡಿ ನಿಮ್ಮ ಓನ್ ಥಾಟ್ಸ್ನ ಅದರೊಳಗೆ ಇನ್ವಾಲ್ವ್ ಮಾಡಿ ನೀವು ಆನ್ಸರ್ನ ಬರೀತಾ ಹೋಗಬೇಕಾಗತ್ತೆ. ಅಗೇನ್ ಡೋಂಟ್ ವರಿ ಸ್ಟೂಡೆಂಟ್ಸ್, ಎವ್ರಿಥಿಂಗ್ ಇಸ್ ಗಿವನ್ ಟು ಯು ಇನ್ ಡೀಟೇಲ್. So students, now let's move on to the vocabulary section. Again, vocabulary section is very important. ಇದು ನಮಗೆ ಒಂಥರ ನೀವು ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ, ನಿಮ್ಮ ಬೇಸ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಹೋದರೆ ಇಟ್ ಈಸ್ ಇಂಪಾಸಿಬಲ್ ಟು ಲೂಸ್ ಮಾರ್ಕ್ಸ್. ಇವಾಗ ನಾನು ಒಂದು ಪ್ರೋಸ್ನಲ್ಲಿ ಒಂದು ಕ್ವೆಶನ್ ಕೊಡ್ತೀನಿ ನಿಮಗೆ, ವೈ ಡಿಡ್ ಸ್ವಾಮಿ ವೈ ವಾಸ್ ಹಿ ಆನರ್ಡ್ ಆಸ್ ಅ ಹೀರೋ ಅಂತ. ನಾನು ಇಲ್ಲಿ 10 ಜನಕ್ಕೆ ಕ್ವೆಶನ್ ಕೊಡ್ತೀನಿ, ಸೇಮ್ ಕ್ವೆಶನ್ 10 ಜನ ಸ್ಟೂಡೆಂಟ್ಸಿಗೆ ಕೊಡ್ತೀನಿ. ನನಗೆ 10 ಜನ ಸ್ಟೂಡೆಂಟ್ಸಿಂದನೂ 10 ಡಿಫ್ರೆಂಟ್ ಆನ್ಸರ್ಸ್ ಬರುತ್ತೆ. ಅಗೇನ್ ಯಾವುದು ತಪ್ಪೋದಿಲ್ಲ, ಯಾಕಂದರೆ ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ನ ಅನಲೈಸ್ ಮಾಡೋದು ಒಂದೊಂದು ಥರ ಇರುತ್ತೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಥರ ಆನ್ಸರ್ಸ್ನ ನನಗೆ ಕೊಡ್ತಾ ಹೋಗ್ತಾರೆ. ಬಟ್ ವೊಕ್ಯಾಬ್ಯುಲರಿನಲ್ಲಿ ಸ್ಟೂಡೆಂಟ್ಸ್, ನೋ ಮ್ಯಾಟರ್ ವಾಟ್, ದಿ ಆನ್ಸರ್ ವಿಲ್ ಬಿ ದ ಸೇಮ್. The right answer is only one.
ಸೊ ಹಾಗಾಗಿ ಮೇಕ್ ಶೋರ್ ಯು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಕಾನ್ಸೆಪ್ಟ್ಸ್ ವೆಲ್. ಮೇಕ್ ಶೋರ್ ದ ಬೇಸ್ ದಟ್ ಯು ಹ್ಯಾವ್ ಬಿಲ್ಟ್ ಶುಡ್ ಬಿ ಕರೆಕ್ಟ್ ಆ್ಯಂಡ್ ಇಟ್ ಶುಡ್ ಬಿ ಸ್ಟ್ರಾಂಗ್ ಆ್ಯಂಡ್ ಇಟ್ ವಿಲ್ ಬಿ ಇಂಪಾಸಿಬಲ್ ಫಾರ್ ಯು ಟು ಮೇಕ್ ಎರರ್ಸ್. ಸೊ ಫಸ್ಟ್ ನಾವು ವೊಕ್ಯಾಬ್ಯುಲರಿನಲ್ಲಿ ಕೊಲೊಕೇಶನ್ಸ್ ಅಂತ ಕಲ್ತ್ಕೊಡ್ತೀವಿ. ಅಗೇನ್ ಎಲ್ಲದರ ಮೇಲೆ ಒನ್ ಬ್ರೀಫ್ ಒನ್ ಸೆಂಟೆನ್ಸ್ ಅಥವಾ 2 ಸೆಂಟೆನ್ಸನ್ನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಐ ಕ್ಯಾನ್ ನಾಟ್ ಗಿವ್ ಯು ಡೀಟೇಲ್ಸ್ ಇನ್ ದಿಸ್ ವಿಡಿಯೋ, ದಿಸ್ ವಿಲ್ ಬಿಕಮ್ ಅ ಲೆಂಥಿಯರ್ ಒನ್. ಇದಕ್ಕೆ ಫಾರ್ ಎವ್ರಿ ಪರ್ಟಿಕ್ಯುಲರ್ ಪಾಯಿಂಟ್ ದಟ್ ಐ ಹ್ಯಾವ್ ಲಿಸ್ಟೆಡ್ ಹಿಯರ್ ಐ ಹ್ಯಾವ್ ಮೇಡ್ ಸಪ್ರೇಟ್ ವಿಡಿಯೋಸ್, ಯು ಕ್ಯಾನ್ ಗೋ ವಾಚ್ ದಟ್. ಕೊಲೊಕೇಶನ್ಸ್ ಅಂದರೆ ಏನು? 2 words combined together give a unique meaning or a different meaning. 2 different words, put it as one word and you get, it makes a meaningful word or a set of words. ಏನು ಮ್ಯಾಮ್ ಇದು ಅಂತ ಹೇಳಿದ್ರೆ, ಫಾಸ್ಟ್ ಫುಡ್ ಅಂತ ನೀವು ಕೇಳಿರ್ತೀರ. ಓ ದಿಸ್ ಇಸ್ ಅ ಫಾಸ್ಟ್ ಫುಡ್ ಬಿಸ್ನೆಸ್, ಓ ದಿಸ್ ಇಸ್ ಮೈ ಫೇವ್ರೆಟ್ ಫಾಸ್ಟ್ ಫುಡ್ ಅಂತೆಲ್ಲ ಹೇಳ್ತಾ ಇರ್ತಾರೆ. Fast is a different word, food is a different word. These 2 different words come together to form a meaningful word. Fast food, quick train. ಇವಾಗ ಫಾಸ್ಟ್ ಫುಡ್ನ ನಾನು ಫಾಸ್ಟ್ ಇಸ್ ಈಕ್ವಲ್ ಟು ಕ್ವಿಕ್ ಅಲ್ವಾ? ಫಾಸ್ಟ್ ಅಂದರೆ ಏನು? ಬೇಗ. ಕ್ವಿಕ್ ಅಂದರೆ ಏನು? ಬೇಗ. ಸೊ ನಾನು ಇಂಟರ್ಚೇಂಜ್ ಮಾಡ್ಬೋದಾ? ಫಾಸ್ಟ್ ಫುಡ್ ಬದಲು ಕ್ವಿಕ್ ಫುಡ್ ಅಂತ ಹಾಕ್ಬೋದಾ? ನೋ. ಫಾಸ್ಟ್ ಫುಡ್ ಮೇಕ್ಸ್ ಮೋರ್ ಸೆನ್ಸ್. ಸೊ ಹಾಗೆ 2 or more words coming together to make a meaningful word is called as collocation. Again, we have a list of examples that has to be solved. We have few exercises that come across all these, vocabularies. ಇದನ್ನೆಲ್ಲ ನೀವು in detail ಆ ವಿಡಿಯೋಸ್ನಲ್ಲಿ ನೋಡ್ತಾ ಹೋಗ್ತೀರಾ. Next, we'll move on to the next one. It is prefix. ಇವಾಗ take a word. For example, paint. Paint is a word. ಓಕೆನಾ? ಪೇಂಟ್ ಅನ್ನೋದು ಒಂದು ಪರ್ಟಿಕ್ಯುಲರ್ ವರ್ಡ್. ನಾನು ಈ ವರ್ಡ್ಗೆ ಏನೋ ಒಂದು ಪ್ರಿಫಿಕ್ಸ್ ಹಾಕಿದಾಗ, ಸೇ ಫಾರ್ ಎಕ್ಸಾಂಪಲ್ ರೀಪೇಂಟ್, ಐ ಆಮ್ ಚೇಂಜಿಂಗ್ ದ ಮೀನಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ವರ್ಡ್. ಅದನ್ನು ನಾವು ಪ್ರಿಫಿಕ್ಸ್ ಅಂತ ಕರೀತೇವೆ. ರೀಡು ಆಗಿರ್ಬೋದು, ಅಥವಾ ಏನೋ ಒಂದು ವರ್ಡ್, whatever word that I'll have to put it here, this particular wordಗೆ ಮುಂಚೆ ನಾನು ಏನು ಹಾಕ್ತೀನಿ ಇದನ್ನು ನಾನು ಪ್ರಿಫಿಕ್ಸ್ ಅಂತ ಕರಿತೀನಿ. ಇವಾಗ ಫಾರ್ ಎಕ್ಸಾಂಪಲ್ ರೀವರ್ಕ್, ವರ್ಕ್ ಅನ್ನೋದು ಒಂದು ವರ್ಡ್. ಈ ವರ್ಡ್ಗೆ ನಾನು ಮುಂಚೆ ಏನು ಹಾಕ್ತೀನಿ ಅದನ್ನು ನಾವು ಪ್ರಿಫಿಕ್ಸ್ ಅಂತ ಕರಿತಾ ಹೋಗ್ತೀವಿ. ದಿಸ್ ಇಸ್ ಒನ್ ಬೇಸಿಕ್ ಇಂಟ್ರೊಡಕ್ಷನ್ ದಟ್ ಐ ಕ್ಯಾನ್ ಗಿವ್ ಇಟ್ ಟು ಯು. ಓಕೆ, ನೌ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ಆಂಟನಿಮ್ಸ್. Antonym ಅಂದರೆ ಏನು? 2 words that has opposite meaning. Synonym, antonym. Antonym ಮತ್ತು synonym. Synonym ಅಂದರೆ ಏನು? ಒಂದು ಪದಕ್ಕೆ ಹಲವಾರು ಸಮಾನಾರ್ಥಕ ಪದಗಳಿರೋದನ್ನು ನಾವು ಅದನ್ನು synonyms ಅಂತ ಕರಿತೀವಿ. ಒಂದು ಪದಕ್ಕೆ ಹಲವಾರು ವಿರುದ್ಧಾರ್ಥಕ ಪದಗಳಿರೋದನ್ನು antonyms ಅಂತ ಕರಿತೀವಿ. The clear example for antonym is, ಇವಾಗ ನಾನು ಶಾರ್ಟ್ ಅಂತ ಹೇಳಿದಾಗ the clear opposite that comes to your mind is tall. Correct alva? So antonyms are opposite words. Synonyms are similar words, words that have similar meaning. Again, don't get confused. ಇದೆಲ್ಲ ನಮಗೆ do as directed ಅಂತ ನಮಗೆ ಕ್ವೆಶ್ಚನ್ ಪೇಪರಲ್ಲಿ ಕೇಳ್ತಾರೆ. 1 mark questions ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, he is very excited ಅಂತ ಹೇಳ್ತಾರೆ. ಎಕ್ಸೈಟೆಡ್ಗೆ what will be the antonym? Not excited, unhappy, sad. Excited ke what will be the synonym? Happy, joy. ಆ ಥರ ನಾವು ವಿರುದ್ಧಾರ್ಥಕ ಪದ ಮತ್ತು ಸಮಾನಾರ್ಥಕ ಪದ ಅದನ್ನು ಆಂಟನಿಮ್ಸ್ ಮತ್ತು ಸಿನೋನಿಮ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ಹೋಮೋಫೋನ್ಸ್. ದಿಸ್ ಇಸ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ನನ್ನ ಫೇವ್ರೆಟ್ ಕಾನ್ಸೆಪ್ಟ್ ಇದ್ರೊಳಗೆ ಹೋಮೋಫೋನ್ಸ್. ಹೋಮೋಫೋನ್ಸ್ ಅಂದರೆ ಏನು? ಹೋಮೋ ಅಂದರೆ ಸೇಮ್, ಫೋನ್ಸ್ ಅಂದರೆ ಏನು? ಸೌಂಡ್. ಸಿಮಿಲರ್ ಸೌಂಡ್ ಇರುವಂತಹ ಪದಗಳು. ಈಗ 2 ಪದಗಳು ಕೇಳೋದಕ್ಕೆ ಸೇಮ್ ಆಗಿರುತ್ತೆ, ಆದರೆ ಅದರ ಸ್ಪೆಲ್ಲಿಂಗ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅದರ ಮೀನಿಂಗ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ದೋಸ್ ಪರ್ಟಿಕ್ಯುಲರ್ ವರ್ಡ್ಸ್ ವಿ ಕಾಲ್ ದಮ್ as homophones. Homophones are those words which sound the same or they sound similar but they have different meanings. Classic example. Okay, see ಅಂತ ನಾನು ಹೇಳ್ತೀನಿ.
ನಾನು ಮಾತಾಡುವಾಗ ನಿಮಗೆ ಅಫ್ಕೋರ್ಸ್ ಟೆಕ್ಸ್ಟ್ ಬುಕ್ನಲ್ಲಿ ಬರೆದಿರುತ್ತೆ ಏನದು ವರ್ಡ್ ಅಂತ. ನಾನು ಮಾತನಾಡುವಾಗ ಹೇ ಡಿಡ್ ಯು ಸಿ ದ್ಯಾಟ್, ಹೇ ಡಿಡ್ ಯು ಗೋ ಟು ದ ಸಿ, ಎರಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಹೇ ಡಿಡ್ ಯು ಸಿ ದ್ಯಾಟ್ ಅಂತ ನಾನು ನಿಮಗೆ ಕೇಳಿದಾಗ ಹೇ ನೀನು ಅದನ್ನು ನೋಡಿದ್ಯಾ, ಐ ಆಮ್ ರೆಫರಿಂಗ್ ಟು SEEC. ಓಕೆ, ಅಗೇನ್ ಹೇ ಡಿಡ್ ಯು ಗೋ ಟು ದ ಸಿ, ಸಿ here I'm referring to SEAC, which means a big water body. Again, hey, look at the sun today, it's so bright. I'm referring to SUN, sun. Hey, look at my son, he's looking so handsome today. Which sun am I referring to? I'm referring to SON, sun. So, ಎರಡು ನಾವು ಕೇಳೋದಕ್ಕೆ ಸಿಮಿಲರ್ ಆಗಿದೆ, ಬಟ್ ಹೌ ಡು ವಿ ಡಿಫ್ರೆನ್ಶಿಯೇಟ್ ಇಟ್? ಇಟ್ ಆಫ್ ಕೋರ್ಸ್ ವಿಲ್ ಬಿ ಏಬಲ್ ಟು ರೆಕಗ್ನೈಸ್ ದ ಮೀನಿಂಗ್ ಆಫ್ ದಟ್ ಓನ್ಲಿ ಥ್ರೂ ದ ಸೆಂಟೆನ್ಸ್. ಹಾಗೆ ಸ್ಪೆಲ್ಲಿಂಗ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ದಟ್ ಇಸ್ ಹೋಮೋಫೋನ್ಸ್. ವಿ ಹವ್ ಸಾಲ್ವ್ಡ್ ಮೆನಿ ಎಕ್ಸಾಂಪಲ್ಸ್, ವಿ ಹವ್ ಸಾಲ್ವ್ಡ್ ಮೆನಿ ಎಕ್ಸಸೈಸಸ್ ಆನ್ ದಟ್. ಯು ಕ್ಯಾನ್ ಅಗೇನ್ ಗೋ ವಾಚ್ ದೆಮ್ ಲೇಟರ್. ನೆಕ್ಸ್ಟ್ ಒನ್, syllables. Syllables ಅಂತ ಹೇಳಿದ್ರೆ it is a word that sounds or that has vowel sound in it. Okay, it will have one or more vowel sound in it. ನಮಗೆ ಆಕ್ಟಿವಿಟೀಸ್ ಏನಿರ್ಬೋದು ಈ syllables ಅಲ್ಲಿ ಬಂದಾಗ, how many vowels or how many syllables are there in this word ಅಂತ ಕೇಳಬಹುದು, ಅಥವಾ which syllable does it sound like ಅಂತ ಕೇಳ್ತಾರೆ. Again, a detailed video of this is given to you. You can watch it. Next one, spelling jumbled words. ಇದೆಲ್ಲನೂ ನಾನು ನಿಮಗೆ ಹೇಳ್ಬೋದು, ಈ ಥರ ಬರುತ್ತೆ, ಈ ಥರ ಬರುತ್ತೆ, ನೀವು ಈ ಥರ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಬಟ್ ಜಂಬಲ್ಡ್ ಇದು ಒಂಥರ ಇಂಟ್ರೆಸ್ಟಿಂಗ್ ಎಕ್ಸಸೈಸ್ ಸ್ಟೂಡೆಂಟ್ಸ್. ಇವಾಗ ನಾನು ನಿಮಗೆ ಈ ಥರ ಏನೋ ಒಂದು 5 ಲೆಟರ್ಸ್ನ ಜಂಬಲ್ ಮಾಡಿ ಕೊಟ್ಟಿದ್ದೀನಿ. ಇದೇನೋ ನೀವು ಕಂಡುಹಿಡೀರಿ ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಬ್ಲ್ಯಾಂಕ್ಸ್ ಕೊಟ್ಟಿರ್ತೀನಿ, ಎಷ್ಟು ಅಕ್ಷರ ಇದೆಯೋ ಅಲ್ಲಿ. ಮೇಕ್ ಅ ಮೀನಿಂಗ್ಫುಲ್ ವರ್ಡ್ ಔಟ್ ಆಫ್ ದೀಸ್ ಜಂಬಲ್ಡ್ ವರ್ಡ್ಸ್ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಐ ಕ್ಯಾನ್ ಶೋ ಯು ಹೌ ಟು ಮೇಕ್ ಮೀನಿಂಗ್ಫುಲ್ ವರ್ಡ್ಸ್. ನಾನು ನಿಮಗೆ ಇದೇ ಬರುತ್ತೆ, ಇದೇ ಬೈ ಹಾರ್ಟ್ ಮಾಡಿ ಅಂತ ಹೇಳೋದಕ್ಕಾಗೋದಿಲ್ಲ. ದಿಸ್ ಇಸ್ ಒನ್ ಇಂಟ್ರೆಸ್ಟಿಂಗ್, ಇಷ್ಟು ಒಂಥರ ಸ್ಟ್ರೆಸ್ ಬಸ್ಟರ್ ಥರ ಇದು ಒಂದು. ಫಸ್ಟು ಇದನ್ನು ಮಾಡೋದ್ರಿಂದ ನೋಡಿ, ಇವಾಗ ಹೇಗೆ ಯಾವ ಥರ ಉಪಯೋಗಿಸ್ಬೋದು. ನಮ್ಮ ಅಫ್ಕೋರ್ಸ್ ಎಕ್ಸಾಮ್ ಹಾಲಲ್ಲಿ ಕೂತಿರ್ತೀವಿ, ನಮಗೆ ಟೆನ್ಷನ್ ಆಗ್ತಾ ಇರುತ್ತೆ, ಯಾವ ಥರ ನಾವು ಯೋಚನೆ ಮಾಡಿ ಇದನ್ನು ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ರೆ, ಓಕೆ 5 ಲೆಟರ್ ಇದೆ. TGHIN, ಐನ್ನ ಅಂತೂ ಯೂಶ್ವಲಿ ಎಂಡ್ ಆಗೋದಿಲ್ಲ ವರ್ಡ್ಸು. ಟಿಂಗ್ ಆಗುತ್ತೆ, TING ಕೂಡ ಆಗುತ್ತೆ, ಬಟ್ ಹೆಚ್ನ ಏನು ಮಾಡೋದು? ಸೊ ಇದನ್ನು ಸ್ವಲ್ಪ ಹಾಗೆ ಹೀಗೆ ಏನಾದರೂ ಒಂದು, ಇವಾಗ ನಾನು ಫಸ್ಟ್ ಏನು ಅಗೇನ್ ದೆರ್ ಇಸ್ ಅ ಲಾಟ್ ಆಫ್ ಪ್ರಾಬಬಿಲಿಟಿ, ಇಲ್ಲಿ ಇದನ್ನೆಲ್ಲ ಹಾಕಿದ್ರೆ ಪ್ರಾಬಬಿಲಿಟಿ ಆ್ಯಂಡ್ ಕಮಾಂಡ್ ಆ ಥರ ಎಲ್ಲ ನಾವು ನೋಡ್ತಾ ಹೋಗಬೇಕು. ಇವಾಗ ಸೇ ಫಾರ್ ಎಕ್ಸಾಂಪಲ್ ಟಿಯಿಂದ ಸ್ಟಾರ್ಟ್ ಆಗುತ್ತಾ? ಓಕೆ, ಆಗೋದಿಲ್ಲ. ನೆಕ್ಸ್ಟು ಇದನ್ನು ನೋಡಿದ ತಕ್ಷಣ ನಂಗೆ ಯಾಕೋ ಎನ್ನಿಂದ ಸ್ಟಾರ್ಟ್ ಆಗ್ಬೋದು ಅಂತ ಅನಿಸ್ತದೆ. ಸೊ ಇದನ್ನು ಒಂದು ಎಲಿಮಿನೇಟ್ ಮಾಡ್ಕೊತೀನಿ. ಹಾಗೆ IGHT, ಓ ಇಟ್ ಈಸ್ ನೈಟ್. ಸೊ ಹೀಗೆ ದಿಸ್ ಅ ಲಾಟ್ ಆಫ್ ಪ್ರಾಬಬಿಲಿಟಿ ಆ್ಯಂಡ್ ಯು ಹ್ಯಾವ್ ಟು ಯೂಸ್ ಯುವರ್ ಮೈಂಡ್. ಅದನ್ನು ಮಾತ್ರ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಸೈಸ್ ದಟ್ ಇಸ್. ಸೊ ಅದು ಒಂದು ನಿಮಗೆ ಜಂಬಲ್ಡ್ ವರ್ಡ್ಸ್ ಕೊಟ್ಟಿರ್ತಾರೆ, ನೀವು ಅದನ್ನು ಒಂದು ಮೀನಿಂಗ್ಫುಲ್ ವರ್ಡ್ ಆಗಿ ಕನ್ಕ್ಲೂಡ್ ಮಾಡಬೇಕು. ದ ಲಾಸ್ಟ್ ಒನ್ ಇಸ್ ಫಾರ್ಮ್ ಆಫ್ ವರ್ಡ್ಸ್, ದಟ್ ಈಸ್ ದ ನೌನ್ ಫಾರ್ಮ್ ಆಫ್ ವರ್ಡ್ಸ್. ಏನು ಮ್ಯಾಮ್ ಇದು ನೌನ್ ಫಾರ್ಮ್ ಆಫ್ ವರ್ಡ್ಸ್ ಅಂತ ಹೇಳಿದ್ರೆ, admit, give me the noun form of this word ಅಂತ ನಾನು ನಿಮಗೆ ಕೇಳ್ತೀನಿ. Noun form of admit is admission. ಓಕೆ, ಈ ಥರ ನಿಮಗೆ ನೌನ್ ಫಾರ್ಮ್ಸ್ ಬರ್ತಾ ಹೋಗ್ತಾ ಇರುತ್ತೆ. ಅಗೇನ್ ದೆರ್ ಇಸ್ ಅ ಲಿಸ್ಟ್ ದಟ್ ಈಸ್ ಗಿವನ್ ಟು ಯು. ಇಫ್ ಯು ರೆಫರ್ ದಟ್, ದೆರ್ ವೋಂಟ್ ಬಿ ಎನಿ ಕೈಂಡ್ ಆಫ್ ಕನ್ಫ್ಯೂಷನ್. ನೌ coming to the next important point or important section that carries high weightage is your grammar section. ನಾವು ಅವಾಗಲೇ ಫಸ್ಟ್ ಸ್ಲೈಡ್ನಲ್ಲಿ ನೋಡ್ತಾ ಹೋದ್ವಿ, ಆಲ್ಮೋಸ್ಟ್ ಅಪ್ ಟು close to 16 marks that you can score from this easily. Okay, ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಅಫ್ಕೋರ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್, ದಿಸ್ ಇಸ್ ಅ ವೆರಿ ವಾಸ್ಟ್ ಟಾಪಿಕ್ ದಟ್ ವಿಲ್ ಕವರ್ ಆಲ್ ಯೋರ್
ನೌನ್ಸ್, ಪ್ರೊನೌನ್ಸ್, ವರ್ಬ್, ಆಡ್ವರ್ಬ್, ಹಾಗೆ 8 ಪಾರ್ಟ್ ಆಫ್ ಸ್ಪೀಚ್ ಇದೆ. ಇದೆಲ್ಲನೂ ನಾನು ಡಿಫ್ರೆಂಟ್ ಸ್ಲೈಡ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ತಾ ಹೋಗ್ಬೋದು. ಹೆಲ್ಪಿಂಗ್ ವರ್ಬ್ಸ್, ಇದು ಕೂಡ ನಿಮಗೆ ಒಂದು ಸೆಂಟೆನ್ಸ್ ಕೊಡ್ತಾರೆ, ಪುಟ್ ಇನ್ ದ ರೈಟ್ ಹೆಲ್ಪಿಂಗ್ ವರ್ಬ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳ್ತಾರೆ. ಹಾಗೆ ಕ್ವೆಶ್ಚನ್ ಟ್ಯಾಗ್ಸ್, ಇವಾಗ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಫಾರ್ಮ್ ಅ ಕ್ವೆಶ್ಚನ್ ಟ್ಯಾಗ್ ದಟ್ ಇಸ್ ರಿಲೇಟೆಡ್ ಟು ದಿಸ್ ಆರ್ ವಿಚ್ ಕ್ವೆಶ್ಚನ್ ಟ್ಯಾಗ್ ಕ್ಯಾನ್ ಬಿ ಯೂಸ್ಡ್ ಟು ದಿಸ್ ಸೆಂಟೆನ್ಸ್ ಅಂತ ಕೇಳ್ತಾರೆ. ಮತ್ತು ಫ್ರೇಮ್ ಅ ಕ್ವೆಶ್ಚನ್, ಮೈ ನೇಮ್ ಇಸ್ ಐಶ್ವರ್ಯ. ಹೌ ಡು ಯು ಫ್ರೇಮ್ ಅ ಕ್ವೆಶ್ಚನ್ ದಟ್ ಇಸ್ ರಿಲೇಟೆಡ್ ಟು ದಿಸ್ ಸೆಂಟೆನ್ಸ್? ವಾಟ್ ಇಸ್ ಯೋರ್ ನೇಮ್? WH ರಿಲೇಟೆಡ್ ಕ್ವೆಶ್ಚನ್ಸ್, WH ಅಲ್ಲಿ ನಿಮಗೆ 5 ಬರುತ್ತೆ. ವಾಟ್, ವೇರ್, ಹೂ, ವೆದರ್, ಹಾಗೆ ವೆನ್. ಈ ಥರ 5 ನಿಮಗೆ ಕ್ವೆಶ್ಚನ್ಸ್ ಬರುತ್ತೆ. ವಾಟ್, ವೇರ್, ಹೂ, ವೆನ್, ವೆದರ್. ಸೊ ಆ ಥರ ಕ್ವೆಶ್ಚನ್ಸ್ನ ನೀವು ಫ್ರೇಮ್ ಮಾಡೋದಕ್ಕೆ WH ಕ್ವೆಶ್ಚನ್ಸ್ ಅಂತ ಕರೀತಾರೆ. ಮತ್ತು ಫೈನೈಟ್ ಆ್ಯಂಡ್ ನಾನ್ ಫೈನೈಟ್ ಇನ್ಫಿನಿಟಿವ್ಸ್ ಬಗ್ಗೆನೂ ವಿ ವಿಲ್ ಬಿ ಲರ್ನಿಂಗ್ ಇನ್ ದಿಸ್. ಮತ್ತು ಇಫ್ ಕ್ಲಾಸಸ್, ಕಂಡೀಷನಲ್ ಸೆಂಟೆನ್ಸಸ್, ಇದನ್ನೆಲ್ಲ ಏನು ಅಂತ ಹೇಳಿದ್ರೆ, if you are interested, you can come and attend this course. If you're willing to perform, please go register. There is always a condition that is, attached to one particular sentence. You can score well in your exams if you have prepared well. ಅದನ್ನೆಲ್ಲ ಕಂಡೀಷನಲ್ ಸೆಂಟೆನ್ಸಸ್, ಇಫ್ ಕ್ಲಾಸಸ್ ಅಂತ ಕರಿತೀವಿ. ಮತ್ತು ಪ್ಯಾಸಿವ್ ಫಾರ್ಮ್ ಮತ್ತು ಆಕ್ಟಿವ್ ಫಾರ್ಮ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. I gave this book to Pranav. Pranav was given this book by me. ಹೇಗೆ ಇದನ್ನು ಆಕ್ಟಿವ್ ಮತ್ತು ಪ್ಯಾಸಿಫಿಕ್ ಹೌ ಡು ವಿ ಡಿಫ್ರೆನ್ಶಿಯೇಟ್ ಇಟ್ ಬಿಟ್ವೀನ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್, ಅದೆಲ್ಲನೂ ವಿ ವಿಲ್ ಬಿ ಲರ್ನಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಅಥವಾ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಆರ್ಟಿಕಲ್ಸ್, ಪ್ರಿಪೋಸಿಷನ್, ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ಸ್ ಅಂದರೆ ಏನು? ಆ್ಯನ್, ದ. This is an apple. That is the table. ಹೇಗೆ ನಾವು ಯಾವ್ಯಾವುದಕ್ಕೆ ಎ ಯೂಸ್ ಮಾಡಬೇಕು, ಯಾವ್ಯಾವುದಕ್ಕೆ ಆ್ಯನ್ ಯೂಸ್ ಮಾಡಬೇಕು, ಯಾವ್ಯಾವುದಕ್ಕೆ ದ ಯೂಸ್ ಮಾಡಬೇಕು ಅಂತೆಲ್ಲ ನಾವು ಆರ್ಟಿಕಲ್ಸ್ನಲ್ಲಿ ಕಲ್ತ್ಕೊಳ್ತೀವಿ. ನೆಕ್ಸ್ಟ್, ಲಿಂಕಿಂಗ್ ವರ್ಡ್ಸ್, ದಟ್ ಈಸ್ ಯೋರ್ ಕಂಜಂಕ್ಷನ್ಸ್. ಲಿಂಕಿಂಗ್ ವರ್ಡ್ಸ್, ಲಿಂಕಿಂಗ್ ವರ್ಡ್ಸ್ ಅಂತ ಹೇಳಿದ್ರೆ 2 ಪದಗಳನ್ನ ಅಷ್ಟೇ ಅಲ್ಲ, 2 ಸೆಂಟೆನ್ಸಸ್ನ ಕೂಡ ನಾವು ಲಿಂಕ್ ಮಾಡಬಹುದು. I went and attended that course because I was very interested. I am interested in this course. I will attend this course. ಎರಡು ಡಿಫ್ರೆಂಟ್ ಸೆಂಟೆನ್ಸಸ್ನ ನಾವು ಹೇಗೆ ಲಿಂಕ್ ಮಾಡ್ಬೋದು, ಯಾವುದನ್ನು ಉಪಯೋಗಿಸ್ಕೊಂಡು, ಕಂಜಂಕ್ಷನ್ಸ್ನ ಉಪಯೋಗಿಸ್ಕೊಂಡು ಹೇಗೆ ಲಿಂಕ್ ಮಾಡ್ಬೋದು ಅಂತ ಇದರೊಳಗೆ ಕಲ್ತ್ಕೊತೀವಿ. ನೆಕ್ಸ್ಟ್, ಟೆನ್ಸ್ ಫಾರ್ಮ್ ಆಫ್ ವರ್ಬ್ಸ್. ಇದನ್ನು ಕೂಡ there is another detailed video that I have given you, that also we will be learning. It is very important. We have given you a list of, the tense form of verbs. If you have a look at it, then that shouldn't be difficult for you. Reported speech. This is also very, very important. So, ಎಲ್ಲದರ ಮೇಲೂ ನೀವು ವೇಟೇಜ್ ಕೊಡ್ತಾ ಹೋಗಬೇಕು. ಇದನ್ನೆಲ್ಲ ಕ್ಲಿಯರಾಗಿ ಕಲ್ತ್ಕೊತಾ ಹೋದರೆ ಗ್ರಾಮರ್ ಸೆಕ್ಷನಿಂದ ನೀವು ಆರಾಮಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ತಾ ಹೋಗ್ಬೋದು. ಓಕೆ, ಆಲ್ ದಿಸ್ ಐ ಕ್ಯಾನ್ ಟೆಲ್ ಯು. ಈ ಥರ ಬರುತ್ತೆ, ಈ ಥರ ಬರುತ್ತೆ, ಹಲವಾರು ಎಕ್ಸಾಂಪಲ್ಸ್ನ ಕೊಟ್ಟು ನಾನು ನಿಮಗೆ ಹೇಳ್ಕೊಡ್ಬೋದು. ಆದರೆ ಇಫ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಕ್ಷನ್, ದಿಸ್ ಇಸ್ ರೈಟಿಂಗ್ ಸೆಕ್ಷನ್. ಇದರೊಳಗೆ ನಿಮಗಿರುವಂತಹ ಕ್ರಿಯೇಟಿವಿಟಿ, ವೊಕ್ಯಾಬ್ಯುಲರಿಯಲ್ಲಿ ಗ್ರಾಮರ್ ಆಗಲಿ, ಎಲ್ಲದಕ್ಕೂ ಒಂದೇ ಕರೆಕ್ಟ್ ಆನ್ಸರ್ ಇರುತ್ತೆ. ಬಟ್ ನೀವು ರೈಟಿಂಗ್ ಸ್ಕಿಲ್ ಅನ್ನೋ ಸೆಕ್ಷನ್ಗೆ ಬಂದಾಗ ಯು ಕ್ಯಾನ್ ಯೂಸ್ ಆಲ್ ಯೋರ್ creativity. You can show the examiner the kind of grip you have towards the subject or towards your language. ಸೊ ಹಾಗಾಗಿ ನಾನು ಏನಿಲ್ಲಿ ನಿಮಗೆ 6 ಪಾಯಿಂಟ್ಸ್ ಕೊಟ್ಟಿದ್ದೀನಲ್ಲ, ಇದೆಲ್ಲನೂ ನಿಮ್ಮ ಟ್ಯಾಲೆಂಟ್ ಮೇಲೆ ಹೋಗ್ತಾ ಹೋಗುತ್ತೆ. ನೀವು ಎಷ್ಟು ಸಬ್ಜೆಕ್ಟ್ ನಾಲೆಜ್ ಇದೆ ಅದರ ಮೇಲೆಲ್ಲ ಇದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಒನ್ ಇಸ್ ಲೆಟರ್ ರೈಟಿಂಗ್. 5 ಮಾರ್ಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್ ನಿಮಗೆ ಇದರಿಂದ. ಇಟ್ ಈಸ್ guaranteed. I would give it a very important mark because of course ಈಗಿನ ಕಾಲದಲ್ಲಿ ಎಲ್ಲ ಇಮೇಲ್ಸ್ ಬಂದಿರೋದ್ರಿಂದ
ಇಮೇಲ್ ರೈಟಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಮೇಲ್ ರೈಟಿಂಗ್ಸ್ಗೆ ಬೇಸಿಸ್ ಬಂದು ಲೆಟರ್ ರೈಟಿಂಗ್ ಒಂದು ಫಾರ್ಮಲ್ ಲೆಟರ್ ಹೇಗೆ ಬರೆಯೋದು, ಒಂದು ಇನ್ಫಾರ್ಮಲ್ ಲೆಟರ್ ಹೇಗೆ ಬರಿಬೇಕು, ಇದೆಲ್ಲನೂ ನಾನು ನಿಮಗೆ ಒಂದು ಟೆಂಪ್ಲೇಟ್ ಕೊಟ್ಬಿಟ್ಟಿದ್ದೀನಿ ಆಯಿತಾ. ನೀವು ಕರೆಕ್ಟ್ ಫಾರ್ಮ್ಯಾಟ್ನಲ್ಲಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಖಂಡಿತ. ಕಂಟೆಂಟ್ನಲ್ಲಿ ಇನ್ನು 2 ಮಾರ್ಕ್ಸ್ ಎಕ್ಸಾಮಿನರ್ ನೋಡ್ತಾ ಹೋಗ್ತಾರೆ. ಫಾರ್ಮ್ಯಾಟ್ ಕಲ್ತ್ಕೊಂಡ್ಬಿಟ್ರೆ 3 ಔಟ್ ಆಫ್ ದಿಸ್ 5 ಮಾರ್ಕ್ಸ್ 3 ಮಾರ್ಕ್ಸ್ ಇಸ್ ಗ್ಯಾರಂಟಿಡ್ ಟು ಯು. ಸೊ ಹಾಗಾಗಿ ಪ್ಲೀಸ್ ಲುಕ್ ಇನ್ ಟು ದ ಟೆಂಪ್ಲೇಟ್. ಅದು ಕಷ್ಟ ಏನಿಲ್ಲ, ರಾಕೆಟ್ ಸೈನ್ಸ್ ಅಂತೂ ಅಲ್ಲ. ಹಾಗಾಗಿ ಒಂದು ಲೆಟರ್ನ ಹೇಗೆ ಬರೆಯೋದು, ಫಸ್ಟ್ ಆಫ್ ಆಲ್ ಯಾರು ಬರಿತಾ ಇರೋದು, ಯಾರಿಗೋಸ್ಕರ ಬರಿತಾ ಇರೋದು, ಏನು ವಿಷಯ. ನೀವು ಕ್ವೆಶ್ಚನ್ ಪೇಪರ್ನಲ್ಲಿ ಆ ಲೆಟರ್ನ ಓದಿದ ತಕ್ಷಣ ನಮಗೆ ಅಫ್ಕೋರ್ಸ್ 2 ಚಾಯ್ಸ್ ಇರುತ್ತೆ. ನೀವು ಅದರೊಳಗೆ ಯಾವುದು ಫಾರ್ಮಲು ಯಾವುದು ಇನ್ಫಾರ್ಮಲ್ ಅಂತ ಫಸ್ಟು ಕ್ಲಾಸಿಫೈ ಮಾಡ್ಕೊತಾ ಹೋಗಬೇಕು. ತಕ್ಷಣ ನೀವು ಫಾರ್ಮಲ್ ಲೆಟರ್ ಅಂದಿದ ತಕ್ಷಣ ಅದರದ್ದು ಒಂದಷ್ಟು ಒಂದು ಶೀಟ್ನಲ್ಲಿ ಅದ್ರ ಫಾರ್ಮ್ಯಾಟ್ನ ಬರ್ಕೊಂಡ್ಬಿಡ್ಬೇಕು. ಮತ್ತು ಪಾಯಿಂಟ್ಸ್ನ ಜಾಟ್ ಡೌನ್ ಮಾಡ್ಕೊಂಡ್ಬಿಡ್ಬೇಕು. ನಾನು ಇದರೊಳಗೆ 2 ಪ್ಯಾರಾಗ್ರಾಫ್ ಕಂಟೆಂಟ್ ಬರಿತೀನಲ್ಲ, ಅದರೊಳಗೆ ನಾನು ಏನು ಬರೀಬೇಕು ಅಥವಾ ಹೇಗೆ ಬರೀಬೇಕು ಅನ್ನೋದು ನಾನು ಜಸ್ಟ್ ಒಂದು ಪಾಯಿಂಟ್ಸ್ ಜಾಟ್ ಔಟ್ ಮಾಡ್ಕೋಬೇಕು. ಲೆಟರ್ ರೈಟಿಂಗ್ನಲ್ಲಿ ಆಲ್ವೇಸ್ ಸ್ಟಾರ್ಟ್ ಯುವರ್ ಲೆಟರ್ ಫ್ರಮ್ ಅ ನ್ಯೂ ಪೇಜ್ ಆ್ಯಂಡ್ ಪ್ಲೀಸ್ ಅವಾಯ್ಡ್ ಸ್ಕ್ರ್ಯಾಚಿಂಗ್. ಲೆಟ್ ದ ಲೆಟರ್ ಬಿ ನೀಟ್ಲಿ ಪ್ರೆಸೆಂಟೆಡ್. ನೋಡಿದ ತಕ್ಷಣ ಯಾರಿಗಾದರೂ ಲೆಟರ್ ನೀಟಾಗಿ ಕಾಣಿಸಿದ್ರೆ ನಿಮಗೆ ಅದರೊಳಗೆ ಸಿಗುವಂಥ ಮಾರ್ಕ್ಸ್ ಕಟ್ ಮಾಡೋದು ತುಂಬ ಕಷ್ಟ. ಸೊ ಹಾಗಾಗಿ ನೋಡಿ, ಈ ಥರ ಇರುತ್ತೆ ಒಂದು ಲೆಟರ್. ಆಲ್ವೇಸ್ ಸ್ಟಾರ್ಟ್ ಫ್ರಮ್ ಅ ಫ್ರೆಶ್ ಪೇಜ್. ಫಾರ್ಮಲ್ ಆಗಿದ್ರೆ ಫಾರ್ಮಲ್ ಲೆಟರ್, ಇನ್ಫಾರ್ಮಲ್ ಆಗಿದ್ರೆ ಇನ್ಫಾರ್ಮಲ್ ಲೆಟರ್. ಆ್ಯಂಡ್ ಕ್ವೆಶ್ಚನ್ ಪೇಪರಲ್ಲೇ ನಿಮಗೆ ಡೀಟೇಲ್ಸ್ ಕೂಡ ಕೊಟ್ಬಿಟ್ಟಿರ್ತಾರೆ, ಹೇಗೆ ಯಾರು ಬರೀತಾ ಇರೋದು, ಯಾರಿಗೆ ಬರೀತಾ ಇರೋದು ಅಂತ. ಸೊ ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಜಾಟ್ ಡೌನ್ ಮಾಡಿಕೊಂಡು ಲೆಟರ್ ಬರೆಯುವಾಗ ಸ್ಕ್ರ್ಯಾಚ್ ಮಾಡ್ದಿರಾ ನೀಟಾಗಿ ಪ್ರೆಸೆಂಟ್ ಆಗಿದ್ದರೆ ನಿಮಗೆ ಮಾರ್ಕ್ಸ್ ಔಟ್ ಕೂಡ ಸಿಗುತ್ತೆ. ನೆಕ್ಸ್ಟ್, ಪ್ರೊಫೈಲ್ ರೈಟಿಂಗ್. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಡೀಟೇಲ್ಸ್ ಎಲ್ಲ ಕ್ವೆಶ್ಚನ್ ಪೇಪರಲ್ಲೇ ಕೊಟ್ಟಿರ್ತಾರೆ. ಲೆಟ್ ಇಟ್ ಬಿ ನೀಟ್ಲಿ ಪ್ರೆಸೆಂಟಬಲ್. ಪ್ರೊಫೈಲ್ ರೈಟಿಂಗ್ ಕೂಡ ಎಡಿಟ್ ದ ಎರರ್ಸ್ ಅಂತ ಕೇಳ್ತಾರೆ. ಏನಿದು ಎಡಿಟ್ ದ ಎರರ್ಸ್? ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಪ್ಯಾರಾಗ್ರಾಫ್ನಲ್ಲಿ ಏನೋ ಒಂದಷ್ಟು ಕೊಟ್ಟಿರ್ತಾರೆ, ಕೆಲವೊಂದು ಎರರ್ಸ್ ಇರುತ್ತೆ. ನೀವು ಅದನ್ನು ಕರೆಕ್ಟ್ ಮಾಡಿ ಯು ವಿಲ್ ಹ್ಯಾವ್ ಟು ರೀರೈಟ್ ದಟ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್. ಅದನ್ನು ಎಡಿಟಿಂಗ್ ದ ಎರರ್ಸ್ ಅಂತ ಕರೀತಾರೆ. ಇಲ್ಲಿ ರಾಂಗ್ ಕಂಜಕ್ಷನ್ ಯೂಸ್ ಮಾಡಿರ್ತಾರೆ, ಅಥವಾ ರಾಂಗ್ಲಿ ವರ್ಡ್ಸ್ನ ಪ್ರೊನೌನ್ಸ್ ಮಾಡಿರ್ತಾರೆ, ಅಥವಾ ನೌನ್ ಫಾರ್ಮ್ನ ಕೇಳಿರ್ತಾರೆ. ಅದನ್ನೆಲ್ಲ ನೀವು ಕರೆಕ್ಟ್ ಮಾಡಿ ಬರುವುದನ್ನು ಎಡಿಟ್ ದ ಎರರ್ಸ್ ಅಂತ ಕರೀತಾರೆ. ನೆಕ್ಸ್ಟು, ರಿಪೋರ್ಟ್ ರೈಟಿಂಗ್ ಆರ್ ಪ್ಯಾರಾಗ್ರಾಫ್ ರೈಟಿಂಗ್. ರಿಪೋರ್ಟ್ ರೈಟಿಂಗ್ಗೆ ಕೆಲವೊಂದು ಕೀವರ್ಡ್ಸ್ ಕೊಟ್ಟಿರ್ತಾರೆ ಆಯಿತಾ. ಇವಾಗ ಫಾರ್ ಎಕ್ಸಾಂಪಲ್ ಟ್ರೀ, ಟಾಲ್, ಫ್ರೂಟ್ಸ್. ನಾನು ಇದನ್ನು ಒಂದು 3 ವರ್ಡ್ಸ್ನ ಯೂಸ್ ಮಾಡಿಕೊಂಡು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ನ ಬರಬೇಕು ಅಂದರೆ, ದೇರ್ ಇಸ್ ಅ ಟಾಲ್ ಟ್ರೀ ವಿಚ್ ಹ್ಯಾಸ್ ಮೆನಿ ಫ್ರೂಟ್ಸ್. ದೇರ್ ಇಸ್ ಅ ಟಾಲ್ ಟ್ರೀ ದಟ್ ಈಸ್ ಬೇರಿಂಗ್ ಮೆನಿ ಫ್ರೂಟ್ಸ್. ಈ ಥರ ಒಂದು ಪ್ಯಾರಾಗ್ರಾಫ್ನ ನಾನು ಬರೀತಾ ಹೋಗಬೇಕು. ಕೆಲವೊಂದು ಕೀವರ್ಡ್ಸ್ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಬಿಲ್ಡ್ ಅಪ್ ಅ ಪ್ಯಾರಾಗ್ರಾಫ್ ಬೇಸ್ಡ್ ಆನ್ ದೋಸ್ ಪರ್ಟಿಕ್ಯುಲರ್ ಕೀವರ್ಡ್ಸ್. ಎಸ್ಸೆ ರೈಟಿಂಗ್ ಐ ಆಮ್ ಶೋರ್ ಆಲ್ ಆಫ್ ಯು ನೋ. ಏನಾದರೂ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಕೊಟ್ಬಿಟ್ಟು ಯು ಹ್ಯಾವ್ ಟು ರೈಟ್ ಎಸ್ಸೆ ಆನ್ ದಟ್ ಪರ್ಟಿಕ್ಯುಲರ್ ಟಾಪಿಕ್ ಅಂತ ಕೇಳ್ತಾರೆ. ದಿಸ್ ಇಸ್ ಅಗೇನ್ ಐ ಹ್ಯಾವ್ ಗಿವನ್ ಯು ವೇರಿಯಸ್ ಟೆಕ್ನಿಕ್ಸ್ ಆರ್ ಮೆಥಡ್ಸ್, ಹೇಗೆ ಯೋಚನೆ ಮಾಡಬೇಕು, ಯಾವ್ಯಾವ ಥರ. ಇವಾಗ ಒಂದು ಎಸ್ಸೆ, ಫಾರ್ ಎಕ್ಸಾಂಪಲ್ ರೈಟ್ ಅನ್ ಎಸ್ಸೆ ಆನ್ ದ ಇಂಪ್ಯಾಕ್ಟ್ ಆಫ್ ಕೋವಿಡ್ ದಟ್ ಹಿಟ್ ಆರ್ ಎಕಾನಮಿ ಅಂತ ಒಂದು ಎಸ್ಸೆ ಟಾಪಿಕ್. First of all, any essay when you start writing, make sure you have given a clear introduction about that particular topic. When did COVID virus hit India? How bad was the impact? Adanella ನಾವು next paragraph ಅಲ್ಲಿ ಬರಿಬೇಕು. What is COVID virus? How did it start? How did it come to India? Next, what was the impact? How did all people panic? ಆಮೇಲೆ ಏನೇನೆಲ್ಲ ಲಾಸಸ್ ಆಯಿತು, ಹೇಗೆಲ್ಲ ವಿ ಹ್ಯಾಡ್ ಟು ಶಟ್ ಡೌನ್, ಹೇಗೆಲ್ಲ ಲಾಕ್ಡೌನ್ ಆಯಿತು. ಮತ್ತು ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಅದಕ್ಕೆ ನಾವು ಅದರಿಂದ ಏನು ನೆಕ್ಸ್ಟ್, ವಾಟ್ ವಾಸ್ ದ ನೆಕ್ಸ್ಟ್ ಪ್ರೋಗ್ರೆಸ್, ವಾಟ್ ವಾಸ್ ದ ನೆಕ್ಸ್ಟ್ ಸ್ಟೆಪ್ ದಟ್ ವಿ ಟುಕ್. ಲಾಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಕನ್ಕ್ಲೂಷನ್. ಸೊ ದಿಸ್ ಇಸ್ ಹೌ ಅನ್ ಎಸ್ಸೆ ಹ್ಯಾಸ್ ಟು ಬಿ ಪ್ರೆಸೆಂಟೆಡ್. ಆ ಎಸ್ಸೆ ರೈಟಿಂಗ್ ಕೂಡ ನಿಮಗೆ ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಮೇಕ್ ಶೋರ್ ಯು ನೋ
ಏನೋ ಒಂಥರ ಡಿಫಿಕಲ್ಟ್ ವರ್ಡ್ಸ್ನ ಯೂಸ್ ಮಾಡಿ ಬರೆಯೋದ್ರ ಬದಲು ಸಿಂಪಲಲ್ಲಿ ನಿಮ್ಗೆ ಯಾವ ಥರ ಕಾನ್ಫಿಡೆಂಟ್ ಇದೆ ಪದಗಳನ್ನ ಬಳಸೋದಕ್ಕೆ ಆ ಥರ ಬರೆದು, ಮತ್ತು ಎಸ್ಸೇ ಕೊಟ್ಟಿದ್ದಾರೆ ಬರೆಯೋಕ್ಕೆ ನನಗೆ ಬರೀತೀನಿ ಅಂತ ಹೇಳ್ಬಿಟ್ಟು ಇಡೀ ಬುಕ್ಲೆಟ್ ಫುಲ್ಲು ಬರೆಯೋದಲ್ಲ. ಆ ಒಂದು ವರ್ಡ್ ಲಿಮಿಟ್ ಇಟ್ಕೊಂಡು 5 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂದರೆ ಓಕೆ 2 ಶೀಟ್ ಬರೀತೀನಿ ಅಥವಾ 1.5 ಶೀಟ್ ಬರೀತೀನಿ. ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು. ದಟ್ ಈಸ್ ದ ಲೀಸ್ಟ್, ದಟ್ ಈಸ್ ವೆರಿ ಬ್ಯಾಡ್. ಮೇಕ್ ಶೋರ್ ಯಾವಾಗಲೂ ಅಷ್ಟೇ ಸ್ಟೂಡೆಂಟ್ಸ್, ಕೀಪ್ ದಿಸ್ ಇನ್ ಯೋರ್ ಮೈಂಡ್. ನಾನು ಏನೋ ಒಂದು ಬರೀತೀನಿ ಅಂದರೆ ಮನಸ್ಸಿನಲ್ಲಿ ಅದರ ಸ್ಪೆಲ್ಲಿಂಗ್ ಹೇಳ್ತಾ ಹೋಗಬೇಕು. ಇಂಗ್ಲೀಷ್ ಬರೀತೀನಿ ಅಂದರೆ ENGLISH ಅದು ಮನಸ್ಸಿನಲ್ಲಿ ಓಡ್ತಾ ಇರಬೇಕು ಆಟೋಮ್ಯಾಟಿಕ್ಕಾಗಿ. ಆವಾಗ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ದ ಲಾಸ್ಟ್ ಒನ್ ದಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಇಸ್ ಆನ್ ಇಂಟರ್ಪ್ರಿಟೇಷನ್ ಆಫ್ ಗ್ರಾಫ್ಸ್. ಈಗ ಗ್ರಾಫ್ಸ್ ನಿಮಗೆ ಗೊತ್ತಿರಬಹುದು. There are various methods of, this is a bar graph. Okay. ಇದು ನಾನು ನಿಮಗೆ ಒಂದು ಬಾರ್ ಗ್ರಾಫ್ ಕೊಟ್ಟಿದ್ದೀನಿ. ಸೊ this is sales units. Okay. ಅಥವಾ price, quantity. I am selling my soaps. Okay, this is number of units. Okay, ಇವಾಗ ನೀವು ಇದನ್ನು ಅನಲೈಸ್ ಮಾಡ್ತಾ, ದಿಸ್ ಇಸ್ ಒನ್ ಬಾರ್ ಗ್ರಾಫ್. ಇಲ್ಲ ಅಂದರೆ ದಿಸ್ ಇಸ್ ಆಲ್ಸೋ ಅ ಲೈನ್ ಗ್ರಾಫ್. ಇಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ಅ ಪೈ ಚಾರ್ಟ್. ಈ ಥರ ಹಲವಾರು ಗ್ರಾಫ್ಸ್ ಕೊಟ್ಟಿರ್ತಾರೆ. ಅದನ್ನು ನೀವು ಅನಲೈಸ್ ಮಾಡಿ ಇಂಟರ್ಪ್ರೆಟ್ ಮಾಡಿ ಕೆಲವೊಂದು ಕ್ವೆಶನ್ಸ್ ಕೇಳಿರ್ತಾರೆ. ವಾಟ್ ವಾಸ್ ದ, ಇಲ್ಲಿ ಇಯರ್ ಕೂಡ ಕೊಟ್ಟಿರ್ತಾರೆ. ವಾಟ್ ವಾಸ್ ದ ಸೇಲ್ಸ್ ಇನ್ 2010, ವಾಟ್ ವಾಸ್ ದ ಸೇಲ್ಸ್ ಇನ್ 2014. ಸೊ ನೀವು ಇದನ್ನು ಇಂಟರ್ಪ್ರಿಟ್ ಮಾಡಿ ಅದನ್ನು ಆನ್ಸರ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲೂ ಕೂಡ ಅಷ್ಟೇ. ಸೊ ಇದೆಲ್ಲ ವೇರಿಯಸ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್ ಇಟ್ ಟು ಯು ಇನ್ ಡೀಟೇಲ್ ಇನ್ ದ ಸ್ಲೈಡ್ಸ್ ಆರ್ ಇನ್ ದ ಅದರ್ ಕ್ಲಾಸಸ್. ಯು ಕ್ಯಾನ್ ಹ್ಯಾವ್ ಅ ಲುಕ್ ಎಟ್ ದೆಮ್. ಸೊ ರೀಡಿಂಗ್ ಸ್ಕಿಲ್ಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಒಂದು ಪ್ಯಾಸೇಜ್ ಕೊಡ್ತೀನಿ. ಆ ಪ್ಯಾಸೇಜ್ನ ನಾವು ನೀಟಾಗಿ ಓದ್ಬಿಟ್ಟು ಅದ್ರ ಕೆಳಗಡೆ ಇರುವಂಥ ಕ್ವೆಶನ್ಸ್ನ ನೀವು ಆನ್ಸರ್ ಮಾಡ್ತಾ ಹೋಗಬೇಕಾಗತ್ತೆ. Read the passage and answer the questions that follow. I would have given you a big passage. ನೀವು ಅದನ್ನು ಓದಿ ಕೆಳಗಡೆ ಆನ್ಸರ್ಸ್ನ ಆನ್ಸರ್ ಮಾಡ್ತಾ ಹೋಗಬೇಕಾಗತ್ತೆ. And the next one that you will be learning is read the dialogue and answer the questions that follow. ನಾನು ಏನೋ ಒಂದು ಡೈಲಾಗ್ ಕೊಟ್ಟಿರ್ತೀನಿ, ಅದಕ್ಕೆ ಯಾರು ಕೇಳಿದ್ರು, ಯಾರದಕ್ಕೋಸ್ಕರ ಕೇಳಿದ್ರು, ಅಥವಾ ಕ್ವೆಶನ್ಸ್ ಇರುತ್ತೆ, ಅದನ್ನು ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅದಿರುತ್ತೆ. ಮತ್ತು ಜಂಬಲ್ಡ್ ಸೆಂಟೆನ್ಸಸ್ ಇರುತ್ತೆ. ನಾನು ಯಾವುದೋ ಒಂದು ಪ್ಯಾರಾಗ್ರಾಫ್ನಲ್ಲಿ ಕೆಲವೊಂದು ಸೆಂಟೆನ್ಸಸ್ನ ಕೊಟ್ಟಿರ್ತೀನಿ. ನೀವು ಅದನ್ನು ನೀಟಾಗಿ ಆರ್ಡರ್ನಲ್ಲಿ ಬರುವ ಹಾಗೆ ಮಾಡಬೇಕು. ಇವಾಗ ಈ ಥರ ಜಂಬಲ್ಡ್ ಆಗಿರುತ್ತೆ ಸೆಂಟೆನ್ಸ್. ಓ ಮ್ಯಾಮ್ ಇದು ಫಸ್ಟ್ ಸೆಂಟೆನ್ಸು, ಇದು ಸೆಕೆಂಡು, ಥರ್ಡು, ಈ ಥರ ಫೋರ್ತ್. ಆ ಥರ ಸೆಂಟೆನ್ಸಸ್ನ ನೀವು ಓದಿ ಅದನ್ನೆಲ್ಲ ಒಂದು ಮೀನಿಂಗ್ಫುಲ್ ಪ್ಯಾರಾಗ್ರಾಫ್ ಬರುವ ಹಾಗೆ ಮಾಡಬೇಕು. ಈ ಥರ ಎಲ್ಲ ರೀಡಿಂಗ್ ಸ್ಕಿಲ್ಸ್ ಕೂಡ ಇರುತ್ತೆ. ದಿಸ್ ಆಲ್ಸೋ ಕಮ್ಸ್ ಅಂಡರ್ ದ ಕಾಂಪೋಸಿಷನ್ ಬ್ಯಾಕ್ಗ್ರೌಂಡ್. ಮತ್ತು ಈಗ ಇದಿಷ್ಟು ನೀವೆಲ್ಲ ಕಲ್ತ್ಕೋತೀರ. ಇಂಗ್ಲೀಷ್ನಲ್ಲಿ ಅಗೇನ್ ಐ ಆಮ್ ರಿಪೀಟಿಂಗ್, ಇಟ್ ಈಸ್ ನಾಟ್ ಡಿಫಿಕಲ್ಟ್ ಟು ಅರ್ನ್ ಮಾರ್ಕ್ಸ್. ಇಟ್ ಈಸ್ ವೆರಿ ಈಸಿ. ಇಫ್ ಯು ನೋ ದ ಕಾನ್ಸೆಪ್ಟ್ ದೆನ್ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೈಟ್ ಎಕ್ಸಾಮ್ ಆ್ಯಂಡ್ ಸ್ಕೋರ್ ಗುಡ್ ಮಾರ್ಕ್ಸ್. ಮತ್ತು ಇಂಗ್ಲೀಷ್ನಲ್ಲಿ ನೀವು ಸ್ಟೋರೀಸ್ ಮುಖಾಂತರ ಕೇಳಿಸ್ಕೊಳ್ಳೋದ್ರಿಂದ ನಿಮಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಅದನ್ನು ಹೇಗೆ ಆನ್ಸರ್ ಮಾಡಬೇಕು. ಡೋಂಟ್ ಯೂಸ್ ಕಾಂಪ್ಲಿಕೇಟೆಡ್ ವರ್ಡ್ಸ್. ನೋ ದ ಮೀನಿಂಗ್ ಆಫ್ ದ ವರ್ಡ್ಸ್ ಬಿಫೋರ್ ಯು ಯೂಸ್. ಮೇಕ್ ಶೋರ್ ಯು ಡೋಂಟ್ ಸ್ಕ್ರ್ಯಾಚ್. ಗುಡ್ ಹ್ಯಾಂಡ್ ರೈಟಿಂಗ್ ಗಿವ್ಸ್ ಯು ಗುಡ್ ಮಾರ್ಕ್ಸ್. ದಟ್ ಈಸ್ ರಿಯಲಿ ಟ್ರೂ. ನೀವೇನೋ ಒಂದಷ್ಟು ಬರೆದಿರ್ತೀರ, ಅದು ನಿಮ್ಮ ಎಕ್ಸಾಮಿನರ್ಗೆ ಎಕ್ಸಾಮ್ ಪೇಪರ್ ಕರೆಕ್ಟ್ ಮಾಡುವವರೆಗೆ ಅರ್ಥ ಆಗಲೇ ಇಲ್ಲ ಅಂತ ಹೇಳಿದ್ರೆ ನೀವು ಅಷ್ಟು ಬರ್ತಿರೋದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಸೊ ಲೆಟ್ ಯುವರ್ ಹ್ಯಾಂಡ್ ರೈಟಿಂಗ್ ಬಿ ಕ್ಲಿಯರ್ಲಿ ವಿಸಿಬಲ್, ಲೆಟ್ ಇಟ್ ಬಿ ನೀಟ್, ಲೆಟ್ ಯುವರ್ ಎಕ್ಸಾಮ್ ಬುಕ್ಲೆಟ್ ಲುಕ್ ನೀಟ್. ಆವಾಗ ದ ಮಾರ್ಕ್ಸ್ ಗೇನಿಂಗ್ ವಿಲ್ ಬಿಕಮ್ ಈಸಿಯರ್. ಆಮೇಲೆ ಇಂಗ್ಲೀಷ್ನಲ್ಲಿ ಮುಂಚೆ ಎಲ್ಲ ಬರೆದಷ್ಟು ಮಾರ್ಕ್ಸ್ ಇರ್ತಾ ಇತ್ತು. ಬಟ್ ಈಗ ಸಿನ್ಸ್ ಯು ಸಾ ದ ವೇಟೇಜ್ ದಟ್ ವಾಸ್ ಅಸೈನ್ಡ್, ರೈಟಿಂಗ್ ಪಾರ್ಟ್ ನಿಮಗೆ ಪ್ರೋಸ್ ಆ್ಯಂಡ್ ಪೋಯಟ್ರಿನಲ್ಲಿ ಇರುತ್ತೆ, ಬಟ್ ಗ್ರಾಮರ್ನೆಲ್ಲ ಡೂ ಆಸ್
ಡೈರೆಕ್ಟೆಡ್ ಅದೆಲ್ಲ ಒಂದಷ್ಟು ಒಂದು 20 ಮಾರ್ಕ್ಸ್ ನಮಗೆ 1 ಮಾರ್ಕ್ ಆರ್ 1 ವರ್ಡ್ ಆನ್ಸರಿಂದಾನೇ ಸಿಗ್ತಾ ಹೋಗುತ್ತೆ. ಯು ಶುಡ್ ಫೋಕಸ್ ಮೋರ್ ಆನ್, ಯು ಶುಡ್ ಗಿವ್ ಮೋರ್ ಟೈಮ್ ಆನ್ ರೀಡಿಂಗ್ ದ ಪ್ಯಾಸೇಜ್, ಬಿಕಾಸ್ ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಪ್ರೋಸ್ ಪೋಯಟ್ರಿ ಇದೆಲ್ಲ ನೀವು ಫಸ್ಟೇ ಓದಿರ್ತೀರ, ನಿಮ್ಮ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಬಟ್ ಆ ಪ್ಯಾಸೇಜ್ ನಿಮಗೆ ಇಟ್ ಈಸ್ ವೆರಿ ನ್ಯೂ, ಯು ವಿಲ್ ನೆವರ್ ನೋ. ಸೊ ಯು ಶುಡ್ keep enough time, you should allocate time properly in your exam. Of course, all the tips or tricks that you should know before attending the exam, I will be making a separate video on that. So this is the end of the orientation, this is the syllabus. So get excited, let's start off the classes soon. Make sure you have little progress every day so that it will not get piled up in the end. Okay, all the best dear students, take care, have a nice day, bye.